ಬೊಂಬು ಅಲ್ಲಿ ಬೊಂಬಿದೆ. ಬನ್ನಿ ಸ್ವಾಮಿ, ಗುಂಡಾಗಿರಿ ಮಾಡಬೇಡಿ. ನಾ ಕೈ ಜೋಡಿಸಿ ಬೇಡ್ಕೋತೀನಿ, ನಿಮ್ಮನ್ನು ಕಾಲು ಇಟ್ಕೋತೀನಿ ಅಂತಾನು ಬಡ್ಕೊಂಡೆ. ನನಗೂ ಹೇಳಿದೆ, ರಿಕ್ವೆಸ್ಟ್ ಮಾಡಿದೆ, ಯಾವುದು ಕೇಳಿದೆ. ಹೆಂಗಸ್ರಿಗೆಲ್ಲ ತೊಳೆಯೋದು, ಇದು ಮಾಡೋದು, ಇಟ್ಗೆಗಳು ಎಲ್ಲ ಹಾಕಿ ಬಿಚ್ಚಾಕೋದು. ಆ ಬಾಕ್ಲಲ್ಲಿ ಇತ್ತು ನಂದು, ನನ್ನ ಬೀಗ ನನ್ನ ಹತ್ರ ಇದೆ ಬಾಕ್ಳದು. ಇರಲಿ ಬೀಗ ನನ್ನ ಹತ್ರ ಇದೆ. ಆ ಬಾಕ್ಲು ಹೊಡೆದಾಕ್ಬಿಟ್ಟು ಅನ್ನೋದು. ಒಂದು ಬೀಗ ಒಳಗಡೆದು ಹಿಂಗೆ ಇದೆ, ಇನ್ನು ಒಂದು ಬೀಗ ಇದು ಬಿದ್ದಿದೆ ನೋಡಿ, ಇದು ಬಿದ್ದಿದೆ ಒಂದು ಬೀಗ, ಇಲ್ಲಿ ಬಿದ್ದಿದೆ ಒಂದು ಬೀಗ. ಆಮೇಲೆ ಆ ಬೋರ್ಡ್ ಇತ್ತು, ಆ ಬೋರ್ಡು ಕಿತ್ತಾಕಿ ಇದು ಮಾಡಿಕೊಂಡು ತೆಗ್ದು ಬಿಸಾಕಿದ್ದು. ಅಲ್ಲಿ ಬೇಕಾದಷ್ಟು ತೊಂದರೆ ಕೊಟ್ಟಿದ್ದಾರೆ ಸ್ವಾಮಿ. ಮುಖ್ಯವಾಗಿ ಜಾಗ ನಂದು. ಸರಿ, 91ನೇ ಇಸ್ವಿಯಿಂದ ಈಗ ಹೋದ ವರ್ಷ ಗಂಟ ಕಂದಾಯ ನಾನು ಕಟ್ಟಿದ್ದೀನಿ 3-4 ಲಕ್ಷ. ಇವರು ಯಾರ್ಯಾವುದು ತಪ್ಪು ಡಾಕ್ಯುಮೆಂಟ್ಸ್ಗಳು ಮಾಡಿಕೊಂಡು ಅಲ್ಲಿ ಇಲ್ಲಿಲ್ಲ ದುಡ್ಡು ಕೊಟ್ಟು ಲಂಚ ಕೊಟ್ಟು ನಮ್ಮದು ಅಂತ ಹೇಳ್ಕೊಂಡು ಬಂದು ಇವಾಗ ನೀವು ಸರಿಯಾಗಿದ್ದರೆ, ನಿಮ್ಮ ಡಾಕ್ಯುಮೆಂಟ್ ಸರಿ ಇದ್ದರೆ ಕಾನೂನಿಲ್ಲ ಬನ್ನಿ ಸ್ವಾಮಿ. ನೀವು ಕೋರ್ಟಿಂದ ಆರ್ಡ್ರ್ ಮಾಡಿ ನೀವು ಕೋರ್ಟ್ಗೆ ದುಡ್ಡು ಕೊಟ್ಬಿಟ್ಟು ಏನು ಮಾಡಿದ್ದೀರಾ? ಕೋರ್ಟ್ ಅವ್ರು ಏನು ಹೇಳಿದ್ದಾರೆ? ಡಿಸ್ಮಿಸ್ ಇದ್ದರೆ ನೀವು ಹಾಕಿರಲ್ಲ ವಜಾ ಆದಮೇಲೆ ನಿಮಗೆ ಪೊಸಿಷನ್ ತೊಗೊಳ್ಳಿ, ನೀವು ಇರಬಾರ್ದು. ನನಗೇನಾರು ಗೈಡ್ಲೈನ್ ಕೊಟ್ಟವ್ರೆ ಕೋರ್ಟ್ ಅವರು. ಇಲ್ಲ, ನಾನು ಒಳಗಡೆ ಇದ್ದೀನಿ, ಈಗಲೂ ಇದ್ದೀನಿ. ನನ್ನ ಹತ್ರ ಡಿಗ್ರಿ ಆಗಿದೆ. ಕಾರ್ಪೊರೇಷನ್ ಅವ್ರ ಮೇಲೆ ಕೇಸ್ ಹಾಕಿದಾಗ ಕಾರ್ಪೊರೇಷನ್ ಅವರು ತೊಂದರೆ ಕೊಡಬಾರ್ದು, ಇವ್ರು ರಿಪೇರಿ ಮಾಡಿ ಇರ್ಬೋದು. ಡಿಗ್ರಿ ಕಾಪಿ ಇದೆ ನನ್ನ ಹತ್ರ, ಡಿಗ್ರಿ ಕಾಪಿ ಇದೆ. ಇದು ನನ್ನ ಹೆಸರು ರಿಜಿಸ್ಟ್ರಿ ಆಗಿದೆ. ಇದ್ರ ಬಗ್ಗೆ ಇಲ್ಲಿ ನೋಡಿ, ಕೋರ್ಟ್ದು ಡಿಗ್ರಿ ಇದೆ. ಕಂದಾಯ ಇವ್ರು ಕಟ್ಕೊಂಡು ಬಂದಿದ್ದಾರೆ, 50 ವರ್ಷದಿಂದ ಪೊಸಿಷನ್ ಅಲ್ಲಿ ಇದ್ದಾರೆ. 1975 ಅಲ್ಲಿ ಇವರು ಬಾಡಿಗೆಗಂತ ಬಂದಿದ್ದು. ಆಮೇಲೆ 1991 ಅಲ್ಲಿ ಸ್ವಂತ ಮಾಡ್ಕೊಂಡಿದ್ದಾರೆ. ಇವಾಗ ಯಾರು ಕೋದಂಡರಾಮ್ ಶೆಟ್ಟಿ ಅನ್ನೋರು ತಕರಾರು ಹಾಕ್ಬಿಟ್ಟು ನಮಗೆ ಸೇರುತ್ತೆ ಪ್ರಾಪರ್ಟಿ ಅಂದ್ರೆ ಅದು ನ್ಯಾಯ ಅಲ್ಲ. ಸರಿ, ಸುಪ್ರೀಂ ಕೋರ್ಟ್ ಅಲ್ಲಿ ಡಿಸ್ಮಿಸ್ ಆಗಿದೆ ಅಂದ್ರೆ ನಿಮಗೆ ಆರ್ಡರ್ ಆಗಿಲ್ಲ, ನೀವು ಬಂದು ಇಲ್ಲಿ ತಗೋಬಹುದು ಅಂತ. ಎಕ್ಸಿಕ್ಯೂಷನ್ ಆರ್ಡರ್ ತಗೊಂಡು ಬರಬೇಕು. ನಮ್ಮ ಹತ್ರ ಒಂದು ಆಪ್ಷನ್ ಇದೆ ರಿವ್ಯೂ ಪಿಟಿಷನ್ದು. ನಾವು ರಿವ್ಯೂ ಪಿಟಿಷನ್ ಫೈಲ್ ಮಾಡಿದ್ದೀವಿ ಅಂದಾಗ ನಮ್ಗೊಂದು ಚಾನ್ಸ್ ಇದೆ. ಅಲ್ಲಿ ನಾವು ಇನ್ನೊಂದು ಫೈಟ್ ಮಾಡೋಕ್ಕೆ ನಮ್ಗೆ ಆಪ್ಷನ್ ಇದೆ. ಇವಾಗ ಇವರು ನಿಮ್ಮ ಪರವಾಗಿ ಆಗಿದೆ ಅಂದಾಗ ನಾವು ಹೇಳೋದು, ನಿಮ್ಮ ಪರವಾಗಿ ಆಗಿದೆ ಅಂದಾಗ ನ್ಯಾಯದಿಂದ ಬನ್ನಿ, ಎಕ್ಸಿಕ್ಯೂಷನ್ ಆರ್ಡರ್ ತೊಗೊಂಡು ಬನ್ನಿ. ಕೋರ್ಟ್ ಮುಖಾಂತರ ಪೊಲೀಸು ಅಮೀನು ಎಲ್ಲರನ್ನೂ ಕರ್ಕೊಂಡು ಬನ್ನಿ. ಬಂದು ತೊಗೊಂಡು ಬಂದು ನೀವು ಖಾಲಿ ಮಾಡಿಸಿ. ನಾವು ನ್ಯಾಯಕ್ಕೆ ಬಗ್ತೀವಿ, ನಾವು ನ್ಯಾಯದಿಂದನೇ ನಡೆಯೋಕ್ಕಿರೋದಿಲ್ಲ. ಆದರೆ ಇವ್ರಿನ ರಾತ್ರಿ ಮಲಗಿರೋರಿಗೆ ಬಂದು ರೌಡಿಸಮ್ 25-30 ಜನ ಬಂದ್ಬಿಟ್ಟು ಸೀನಿಯರ್ ಸಿಟಿಸನು ಹೊಡೆದು ಎಳ್ಕೊಂಡು ಹೋಗಿ ಅಲ್ಲಿಗೆ ಬಿಸಾಕಿರೋದು. ಇವ್ರನ್ನ ನಮ್ಮ ಅಣ್ಣನ ಕಾಲಿಗೆ ತೊಡೆಗೆ ಹೊಡೆದ್ಬಿಟ್ಟು ಅವನಿಗೆ ಫ್ರ್ಯಾಕ್ಚರ್ ಮಾಡಿದ್ದಾರೆ ಕಾಲು, ಮೊಬೈಲ್ ಹೊಡೆದಾಕಿದ್ದಾನೆ. ನಾವು ಮನೇಲಿ ಇರೋರು ನಾವು ಬಂದು ನೂಕಕ್ಕೆಲ್ಲ ಮಾಡಿದ್ರೆ ನಮಗೂ ಇಲ್ಲಿ ಮಂಡಿಗೆ ಒಂದು ಸ್ಕ್ರಾಚಸ್ ಎಲ್ಲ ಬಂದಿದೆ. ನೂಗೆಲ್ಲ ಮಾಡಿದ್ದಾರೆ. ಪೊಲೀಸ್ ಅವ್ರಿಗೆ ಹೇಳಿದ್ರೆ ಪೊಲೀಸ್ ಅವರು ಇಂಟರ್ಫಿಯರೇ ಆಗ್ತಿಲ್ಲ. ಸಿವಿಲ್ ಮ್ಯಾಟರ್ ಅಂದ್ರೆ ಸಿವಿಲ್ ಮ್ಯಾಟರ್ ಪ್ರಕಾರ ಬರಬೇಕು. ಇದು ಕ್ರಿಮಿನಲ್ ಮ್ಯಾಟರ್ ತಾನೇ. ಇವಾಗ ಒಂದು ಮರ್ಡರ್ ಮಾಡಂಗ್ ಆಗಿದೆ. ಇದು ಇಟ್ ಇಸ್ ಹಾಫ್ ಮರ್ಡರ್, ಆಲ್ಮೋಸ್ಟ್ ಅಟೆಂಪ್ಟ್ ಟು ಮರ್ಡರ್. ಸೊ ಅದನ್ನ ನಾವು ಹೇಳ್ತಿದ್ದೀವಿ. ಇವಾಗ ಪೊಲೀಸ್ ಅವರು ಇವಾಗಲೂ ನಾವು ಹೋಗಿದ್ವಿ ಕಂಪ್ಲೇಂಟ್ ಕೊಡೋಕ್ಕೆ. ಪೊಲೀಸ್ ಅವರು CM ಅವ್ರು ಬಂದಿದ್ದಾರೆ. ಮೇಡಮ್ ಇಲ್ಲ, ಮೇಡಮ್ ಬಂದಾಗ ಬನ್ನಿ. ಸೊ ಇವಾಗ ನಾವು ಮೆಡಿಕಲ್ ಮಾಡಿಸಿ ಇವ್ರದ್ದೆಲ್ಲ ರಿಪೋರ್ಟ್ಸ್ ತೊಗೊಂಡು ಹೋದ್ರೆ ನಮ್ಮದು ಕಂಪ್ಲೇಂಟ್ ತೊಗೊಂಡಿಲ್ಲ ಅವರು. ನಾವು ಕಮಿಷನರ್ಗೆ ಹೋದ್ವಿ, ಕಮಿಷನರಲ್ಲಿ ಟಪಾಲು ಕೊಟ್ವಿ, ಅವ್ರು ಸೀಲ್ ಹೊಡೆದು ಕೊಟ್ಟರು. ACP ಅವರು ಕೊಟ್ವಿ, ಅವರು ಸೀಲ್ ಹೊಡೆದು ಕೊಟ್ಟಿದ್ದಾರೆ. ಇಲ್ಲಿ ಲಷ್ಕರ್ ಪೊಲೀಸ್ ಠಾಣೆಗೆ ಹೋದ್ರೆ ಅವ್ರು ಕೊಟ್ಟಿಲ್ಲ ನಮಗೆ. ಈಗ ಏನು ಮಾಡೋಣ? ಹೇಳಿ, ನಿಮ್ಮ ಹೆಸರು ಹೇಳಿ. ಸರ್, ನನ್ನ ಹೆಸರು ನಿತಿನ್ ಕುಮಾರ್ ಆರ್. ನಾನು ರತನ್ ಚಂದ್ ಪುರೋಹಿತ್ ಅವ್ರ ಮಗ. ನಿನ್ನೆ ರಾತ್ರಿ 2:45 ಅಥವಾ 2:15 ಅದ್ರ ಮೇಲೆ ಟೈಮಿಂಗು ಅಂದಾಜು ಹೇಳಿದ್ರು. ಆ ಟೈಮಿಗೆ ಬಂದು ರಾತ್ರಿ ಇದಕ್ಕಿದಾಗಿ 30-40 ಜನ ಬಂದು ಏಕಾಗಿ ಬಂದು ಹೊಡೆದಾಟ ಮಾಡಿದ್ರು, ಗೋಡೆನ ಉಣಿಸಿದ್ರು. ನನ್ನ ಸುತ್ತಿಗೆಯಿಂದ ಹೊಡೆದ್ವಿ. ನನ್ನ ಮೊಬೈಲನ್ನು ನೋಡಿ ಹೇಗೆ ಮಾಡಿದ್ದಾರೆ, ತೋರಿಸಿ ನನ್ನ ಫೋನನ್ನು ಹೊಡೆದಾಕೋದು. ಚೈನು 10 ಗ್ರಾಮ್ 12 ಗ್ರಾಮ್ ಚೈನ್ ಇತ್ತು ಕತ್ತಲ್ಲಿ. ಅದು ನನಗೆ ಅಲ್ಲಿ ರೋಡ್ ಬಿಸಾಕಿ ಆ ರೋಡ್ ನನ್ನ ನೂಕಿದ್ರು ಮಾಡಿದ್ರು. ಆ ರೋಡ್ ಆವಾಗ ನನ್ನ ಚೈನ್ ಇರಲಿಲ್ಲ ಕತ್ತಲ್ಲಿ.
ನಾನೆಲ್ಲ ಹುಡುಕಾಡದೆ ಸಿಕ್ಕಿಲ್ಲ. ಅವರಲ್ಲೇ ಯಾರೋ ಎತ್ಕೊಂಡವ್ರೆ ಚೈನು. ಹೀಗಾಗಿ ನಮಗೆ ಪೊಲೀಸ್ನಿಂದ ಪ್ರೊಟೆಕ್ಷನ್ ಆಗಬೇಕು. ನನಗೆ ಜೀವ ಬೆಪ್ಪಿಗೆ ಹಾಕ್ಬಿಟ್ಟು ಹೋಗಾರೆ, 2-3 ದಿನ ನಿನ್ನ ಕೊಲೆ ಮಾಡ್ತೀನಿ ಸಾಯಿಸ್ತೀನಿ ಅಂತ ಹೇಳ್ಬಿಟ್ಟು ಹೋಗಿದ್ದಾರೆ. ನಾನು ಕೇಳದಷ್ಟೇ ನಮ್ಮ ಪೊಲೀಸ್ ಅಧಿಕಾರಿಗಳೇ ದಯವಿಟ್ಟು ನನಗೆ ನಮ್ಮ ಪ್ರಾಪರ್ಟಿಗೆ ಸ್ವಲ್ಪ ಪೊಲೀಸ್ ಪ್ರೊಟೆಕ್ಷನ್ ಇರಲಿ. ನಮ್ದೇನಿದ್ರು ಕೋರ್ಟ್ ಮುಖಾಂತರ ಏನಾಗುತ್ತೆ ಆಗಲಿ ನಡೀಲಿ. ಹಾಂ, ಸರಿ, ಆಯ್ತು, ಥ್ಯಾಂಕ್ ಯು. ಥ್ಯಾಂಕ್ ಯು.